2025 ಅಂದರೆ ಹಿಂದಿನ ವರ್ಷ ಕನ್ನಡ ಸಿನಿಮಾಗೆ ಅಷ್ಟೇನು ಒಳ್ಳೆ ವರ್ಷ ಆಗಿರಲಿಲ್ಲ. ರಿಲೀಸ್ ಆದ 250 ಆಡ್ ಸಿನಿಮಾಗಳಲ್ಲಿ ಹಿಟ್ಟಾಗಿದ್ದು ಬೆರಳಿಕೆಯಷ್ಟು ಸಿನಿಮಾಗಳು ಮಾತ್ರ. ಒಂದು ಇಂಡಸ್ಟ್ರಿ ಸಸ್ಟೈನ್ ಆಗಬೇಕು ಅಂದರೆ ಬಿಗ್ ಬಜೆಟ್ ಸಿನಿಮಾಗಳು, ಬಿಗ್ ಸ್ಟಾರ್ ಸಿನಿಮಾಗಳು ವರ್ಕ್ ಆದರೆ ಅಷ್ಟೇ ಸಾಲೋದಿಲ್ಲ. ಸ್ಮಾಲ್ ಟು ಮಿಡ್ ಬಜೆಟ್ ಸಿನಿಮಾಗಳು ವರ್ಕ್ ಆಗಬೇಕು. ಬಜೆಟ್ನ ರಿಕವರ್ ಮಾಡಬೇಕು, ಪ್ರಾಫಿಟ್ ಕೂಡ ಗಳಿಸಬೇಕು. ಸೊ ಆ ನಿಟ್ಟಿನಲ್ಲಿ ಈ ವರ್ಷ ಯಾವ್ಯಾವ ಸಿನಿಮಾಗಳು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗಲೇಬೇಕು ಅಂತ ಅನ್ನಿಸ್ತವೆ ಅಂತ ಒಂದು ಲಿಸ್ಟ್ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, ಮ್ಯಾಂಗೋ ಪಚ್ಚ. ಇದು ಸಂಚಿತ್ ಅವರ ಡೆಬ್ಯೂ ಸಿನಿಮಾ. ವಿವೇಕ್ ಅವರ ನಿರ್ದೇಶನ ಹಾಗೂ KRG ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಿನಿಮಾ ಮೈಸೂರಲ್ಲಿ ಬೇಸ್ ಆಗಿರುವಂಥ ಗ್ಯಾಂಗ್ಸ್ಟರ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಂಗ್ಸ್ಟರ್ ಡ್ರಾಮಾಗಳು ಮೋಸ್ಟ್ ಆಫ್ ದೆಮ್ ಬೆಂಗಳೂರಿನಲ್ಲಿ ನಡೆಯೋದನ್ನು ನೋಡಿದ್ದೀವಿ. ಇದೊಂದು ಫ್ರೆಶ್ ಅಟೆಂಪ್ಟ್ ಅಂತ ಹೇಳ್ಬೋದೇನೋ. ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಜನ ಹೀರೋಗಳು ಬೇಕು, ಎಸ್ಪೆಷಲಿ ಯಂಗ್ ಹೀರೋಗಳು, ಮತ್ತು ಅವರು ಅವರದೇ ಆದ ಒಂದು ಮಾರ್ಕೆಟ್ ಕೂಡ ಕಂಡುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸಂಜಿತ್ ಅವರು ಪೊಟೆನ್ಷಿಯಲ್ ಇರುವಂಥ ಹೀರೋ ಆಗ್ಬೋದು ಅಂತ ಹೋಪ್ಸ್ ಕಾಣಿಸ್ತಿದೆ. ಸಿನಿಮಾ ತಂಡ ಬಿಟ್ಟಿರುವಂಥ ಎಲ್ಲ ಕಾಂಟೆಂಟ್ ಕೂಡ ಪ್ರಾಮಿಸಿಂಗ್ ಆಗಿ ಇದ್ವು. ಸ್ಪೆಷಲಿ ಸಾಂಗ್ಸ್. ಚರಣ್ ರಾಜ್ ಅವರು ಇದ್ದಾರೆ ಅಂದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಸೊ ಅವರ ಸಂಗೀತ ಹಾಗೆ ಇವರ ಪ್ರೆಸೆನ್ಸ್ ಎರಡು ಪ್ಲಸ್ ಆಗಿ ಈ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ. ರಿಲೀಸ್ ಡೇಟ್ ಯಾಕೋ ಮುಂದೆ ಹೋಗಿದೆ, ಜನವರಿನಲ್ಲೇ ಬರಬೇಕಿತ್ತು ಸಿನಿಮಾ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಾಗ ವರ್ಕ್ ಆಗಲಿ ಅಂತ ಆಶಿಸ್ತೀನಿ ಕೂಡ. ನಂಬರ್ 2, 666 ಆಪರೇಷನ್ ಡ್ರೀಮ್ ಥಿಯೇಟರ್. ಸಪ್ತಸಾಗರದಾಚೆ ಎಲ್ಲೋ ಆದಮೇಲೆ ಹೇಮಂತ್ ರಾವ್ ಅವರು ಮಾಡ್ತಾ ಇರುವಂಥ ಚಿತ್ರ ಇದು. ತಂಡ ಬಿಟ್ಟಿರುವಂಥ ಪೋಸ್ಟರ್ಸ್ ಆ್ಯಂಡ್ ನ ನೋಡಿದ್ರೆ ರೆಟ್ರೋ ಸ್ಟೈಲ್ ಡಿಟೆಕ್ಟಿವ್ ಅಥವಾ ಸ್ಪೈ ಥ್ರಿಲ್ಲರ್ ಅಂತ ಗೊತ್ತಾಗುತ್ತೆ. ಇದು ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಅವರ ಥರ್ಡ್ ಕಾಂಬಿನೇಷನ್ ಹಾಗೂ ಪ್ರಿಯಾಂಕಾ ಮೋಹನ್ ಅವರ ಕನ್ನಡದ ಕಂಬ್ಯಾಕ್ ಚಿತ್ರ ಅಂತಲೇ ಹೇಳ್ಬೋದೇನೋ. ಧನಂಜಯ್ ಅವರಿಗೆ ಇದೊಂದು ಇಂಪಾರ್ಟೆಂಟ್ ಫಿಲಮ್. ಅವರ ಕೋಟಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದು ಮಾಡಿರಲಿಲ್ಲ. ಆಮೇಲೆ ಅವರು ವಿದ್ಯಾಪತಿನಲ್ಲಿ ಎಕ್ಸ್ಟೆಂಡೆಡ್ ಕೇಮಿಯೋ ಒಂದು ಮಾಡಿದ್ರು, ಅದು ಕೂಡ ಥಿಯೇಟ್ರಿಕಲಿ ವರ್ಕ್ ಆಗಲಿಲ್ಲ. ಈ ಸಿನಿಮಾದಿಂದ ಡಾಲಿ ಅವರ ಕಂಬ್ಯಾಕ್ ಆಗಬೇಕಿದೆ. ಅವರ ಮಾರ್ಕೆಟ್ ಸ್ಟ್ರೆಂತ್ನ ಈ ಸಿನಿಮಾದಲ್ಲಿ ಅವರು ಮತ್ತೆ ಪ್ರೂವ್ ಮಾಡೋ ಥರ ಆಗಬೇಕು. ಆ್ಯಂಡ್ ಮುಂದೆ ಮಾಡುವಂಥ ಸಿನಿಮಾಗಳಿಗೆ ಅದೇ ಥರ ಆಡಿಯನ್ಸ್ನ ಪುಲ್ ಮಾಡೋದಕ್ಕೆ ಒಂದು ಮೊಮೆಂಟಮ್ನ ಕಂಡುಕೊಳ್ಬೇಕು ಇದರಿಂದ. ಇನ್ನು ಶಿವಣ್ಣ ಅವರು 45ಗೆ ಸಿಕ್ಕಂಥ ಮಿಕ್ಸ್ಡ್ ರೆಸ್ಪಾನ್ಸ್ ಆದಮೇಲೆ ಮಾಡ್ತಾ ಇರೋವಂಥ ಸಿನಿಮಾ ಇದು. ಶಿವಣ್ಣ ಅವರು ಬಾಕ್ಸ್ ಆಫೀಸ್ನಲ್ಲಿ ಬ್ಯಾಕ್ ಟು ಫಾರ್ಮ್ ಬರೋದಕ್ಕೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಈ ಸಿನಿಮಾದ ಬಗ್ಗೆ ಕೊನೆ ವಿಷಯ ಏನು ಅಂದರೆ ಅದು ಇದರ ಈ ಸಿನಿಮಾಗಳ ಕೊರತೆ ಇದೆ ಈ ಟೈಮ್ನಲ್ಲಿ ಎಲ್ಲ ಕಡೆನೂ ಆ್ಯಕ್ಚುಲಿ. ಸೊ ಸಿನಿಮಾ ವರ್ಕ್ ಆದರೆ ಮುಂದೆ ಇನ್ನೂ ಹೆಚ್ಚು ಮೇಕರ್ಸ್ ಈ ಥರದ ಜಾನರ್ಸ್ನ ಎಕ್ಸ್ಪ್ಲೋರ್ ಮಾಡುವಂಥ ಅಟೆಂಪ್ಟ್ಸ್ಗೆ ಕೈ ಹಾಕ್ತಾರೆ ಡೆಫಿನೆಟ್ಲಿ. ನಂಬರ್ 3, ಕರಾವಳಿ. ಇದು 2024ರಲ್ಲೇ ಅನೌನ್ಸ್ ಆಗಿರುವಂಥ ಚಿತ್ರ. ಅಲ್ಲಿಂದ ಡಿಲೇ ಆಗ್ತಾನೆ ಬಂದಿದೆ ಯಾಕೋ. ನಾನೇ ಕಳೆದ ವರ್ಷ ಕೂಡ ಈ ಸಿನಿಮಾನ ನನ್ನ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೆ. ಇದು ಗುರುದತ್ತ ಗಾಣಿಗ ಅವರು ಡೈರೆಕ್ಟ್ ಮಾಡಿ KVN ಅವರ ಬ್ಯಾಕಿಂಗ್ ಇರುವಂಥ ಸಿನಿಮಾ. ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಮಿತ್ರ ಅವರು, ರಮೇಶ್ ಇಂದಿರಾ ಅವರು ಹಾಗೂ ಸಂಪದ ಅಂತ ಒಳ್ಳೆಯ ಮತ್ತು ಪ್ರೂವನ್ ನಟರು ಆ್ಯಕ್ಟ್ ಮಾಡ್ತಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವರಿಗೆ ಇದು ವೆರಿ ಇಂಪಾರ್ಟೆಂಟ್ ಚಿತ್ರ ಆಗುತ್ತೆ. ಅವರು ಜೆಂಟಲ್ಮ್ಯಾನ್ ಹಾಗೆ ತತ್ಸಮ ತದ್ಭವ ಆದಮೇಲೆ ಮತ್ತೆ ವಾಪಸ್ ಕೆಳಗೆ ಹೋಗಿದ್ರು. ಅದರಿಂದ ಕರಾವಳಿ ಸಿನಿಮಾ ವರ್ಕ್ ಆಗೋದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರಾವಳಿ ವರ್ಕ್ ಆಯಿತು ಅಂತಲೇ ತೊಗೊಂಡ್ರು ಕೂಡ ಪ್ರಜ್ವಲ್ ಅವರು ಕನ್ಸಿಸ್ಟೆಂಟ್ ಆಗಿ ಒಳ್ಳೆಯ ಸಿನಿಮಾಗಳನ್ನು ಕೊಡಬೇಕಾಗತ್ತೆ. ಆಡಿಯನ್ಸ್ ಪುಲ್ನ ಕಳ್ಕೊಳ್ಬಾರ್ದು ಅಂದರೆ. ಇನ್ನು ಎಲ್ಲರೂ ಹೇಳೋ ಥರ ಬ್ಯಾಂಕಬಲ್ ಸ್ಟಾರ್ಸ್ ವರ್ಷಕ್ಕೆ 2-3 ಸಿನಿಮಾಗಳನ್ನು ಕೊಡಬೇಕಾಗತ್ತೆ. ಜನರಿಗೆ ಕನ್ಸಿಸ್ಟೆಂಟ್ ಆಗಿ ಸಿನಿಮಾ ನೋಡೋದ್ರ ಅಭ್ಯಾಸ ಮಾಡಿಸ್ಬೇಕು. ಅದೇ ಹಾದಿಯಲ್ಲಿ ರಾಜ್ ಕೂಡ ಇದ್ದಾರೆ. ಆಲ್ರೆಡಿ ಲ್ಯಾಂಡ್ ಲಾರ್ಡ್ನಲ್ಲಿ ಇದ್ದರು, ರಕ್ಕಸಪುರದೋಳು ಬಂದಾಗಿದೆ, ಆ್ಯಂಡ್ ಈಗ ಇದೆ ಅನ್ಸುತ್ತೆ. ಹೋಪ್ಫುಲಿ ಕರಾವಳಿನೇ ಅಂದ್ಕೊಳ್ತೀನಿ ನೆಕ್ಸ್ಟ್ ಸಿನಿಮಾ ಅವರದ್ದು. ಅದನ್ನು ಹೊರತುಪಡಿಸಿದ್ರೆ ಸಿನಿಮಾ ತಂಡ ಬಿಟ್ಟಿರುವಂಥ ಕಾಂಟೆಂಟ್ ಖಂಡಿತ ಪ್ರಾಮಿಸಿಂಗ್ ಆಗಿದ್ದಾವೆ. ನೋಡೋಣ ರಿಲೀಸ್ ಯಾವಾಗ ಆಗುತ್ತೆ ಮತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಇದಕ್ಕೆ ಅಂತ. ನಂಬರ್ 4, ಜುಗಾರಿ ಕ್ರಾಸ್. ಈ ಸಿನಿಮಾ ಬಗ್ಗೆ ಏನೇ ಮಾತಾಡೋದಕ್ಕೂ ತುಂಬ ಅರ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಅನೌನ್ಸ್ಮೆಂಟ್ ಬಿಟ್ಟು ಬೇರೆ ಏನೂ ಕಾಂಟೆಂಟ್ ಆಚೆ ಬಂದಿಲ್ಲ. ಈ ಸಿನಿಮಾವನ್ನು ಕೂಡ ಆಲ್ಮೋಸ್ಟ್ ಕರಾವಳಿ ಸಿನಿಮಾ ತಂಡವೇ ಮಾಡ್ತಾ ಇರೋದು. ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಅನ್ನೋ ಲೆಜೆಂಡ್ರಿ ಕಾದಂಬರಿ ಮೇಲೆ ಆಧರಿಸಿರುವಂಥ ಕಥೆ. ಈ ಕಥೆ ಸಿನಿಮಾ ಆಗಬೇಕು ಅನ್ನೋ ಆಶಯ ಎಲ್ರಿಗೆ ತುಂಬ ದಿನದಿಂದ ಇತ್ತು. ಅಂಡ್ ಹಲವು ಬಸ್ಗಳು ಕೂಡ ಓಡಾಡ್ತಾ ಇದ್ವು ಆವಾಗ. ಫೈನಲಿ ಗುರುದತ್ತ ಗಾಣಿಗ ಅವರು ಅನೌನ್ಸ್ ಮಾಡಿದ್ದಾರೆ. ಇದೇ ವರ್ಷ ಸಿನಿಮಾ ತೆರೆ ಮೇಲೆ ಬರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನಂಬರ್ 5, ಲಕ್ಷ್ಮೀಪುತ್ರ. ಇದು ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಮಾಡ್ತಾ ಇರೋಂಥ ಸಿನಿಮಾ. AP ಅರ್ಜುನ್ ಅವರ ನಿರ್ಮಾಣದಲ್ಲಿ ಬರ್ತಾ ಇದೆ. ವಿಜಯ್ ಸ್ವಾಮಿ ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿನಲ್ಲಿ ಕಾಮಿಡಿ ಹೀರೋಗಳ ವಾಯ್ಡ್ ಖಂಡಿತ ಇದೆ. ಉಪಾಧ್ಯಕ್ಷ ಬಂದಾಗ ಅದಕ್ಕೆ ಖುಷಿಯಾಗಿತ್ತು, ಒಳ್ಳೆ ಕಲೆಕ್ಷನ್ನ ಕೂಡ ಮಾಡಿತ್ತು ಸಿನಿಮಾ. ಚಿಕ್ಕಣ್ಣ ಅವರನ್ನು ಹೀರೋ ಆಗಿ ನೋಡೋದಕ್ಕೆ ಆಡಿಯನ್ಸ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ. ಸೊ ಕ್ಲೀನ್ ಕಾಮಿಡಿ ಚಿತ್ರಗಳು ಫ್ಯಾಮಿಲೀಸ್ನ ಕೂಡ ಥಿಯೇಟರ್ಗೆ ಕರ್ಕೊಂಡು ಬರ್ತವೆ. ಅಂಥ ಸಿನಿಮಾಗಳು ಬರಬೇಕು. ಅದಕ್ಕಾಗಿ ಚಿಕ್ಕಣ್ಣ ಥರದ ನಟರು ಅದನ್ನು ಡೆಲಿವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಎಗೇನ್ ಚಿಕ್ಕಣ್ಣ ಅವರಿಗೆ ಈ ರೀತಿ ಒಂದು ಆಡಿಯನ್ಸ್ ಬೇಸ್ ಫಾರ್ಮ್ ಆಗೋದಕ್ಕೆ ಬರೀ ರೋಲಲ್ಲಿ ಅಲ್ಲ, ಲೀಡಿಂಗ್ ರೋಲಲ್ಲಿ ಇರುವಂಥ ಚಿಕ್ಕಣ್ಣ ಅವ್ರನ್ನ ನೋಡಿ ನಗುವಂಥ ಆಡಿಯನ್ಸ್ ಬರೋದಕ್ಕೆ ಆ್ಯಂಡ್ ಅವರಿಗೆ ಮತ್ತೆ ಮೊಮೆಂಟಮ್ ಸಿಗೋದಕ್ಕೆ ಈ ಚಿತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಗೆಲ್ಲಿ ಅಂತ ನಾನು ಡೆಫಿನೆಟ್ಲಿ ಆಶಿಸ್ತೀನಿ. ನಂಬರ್ 6, ಅಣ್ಣ ಫ್ರಮ್ ಮೆಕ್ಸಿಕೋ. ಈ ಚಿತ್ರ ನನ್ನ 2025 ಲಿಸ್ಟ್ನಲ್ಲೂ ಇತ್ತು. ಚಿತ್ರದ ಬಗ್ಗೆ ಅಷ್ಟೇನು ಅಪ್ಡೇಟ್ಸ್ನ ಕೊಡ್ತಿಲ್ಲ ಚಿತ್ರತಂಡ, ಯಾಕೆ ಅಂತ ಗೊತ್ತಿಲ್ಲ, ಡಿಲೇ ಆಗ್ತಾ ಇದೆ ಅನಿಸುತ್ತೆ. ಶಂಕರ್ ಗುರು ಅವರು ಆಲ್ರೆಡಿ ಬಡವ ರಾಸ್ಕಲ್ನಲ್ಲಿ
ಅವರಿಗೆ ಒಂದು ಮಾಸ್ ಕಮರ್ಷಿಯಲ್ ಫಿಲ್ಮ್ನ ಕೊಡಬಹುದು ಅನ್ನೋ ಪೊಟೆನ್ಷಿಯಲ್ನ ತೋರಿಸಿದ್ರು. ಅಲ್ಲಿನ ಕಾಮಿಡಿ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಅದನ್ನು ಎಂಜಾಯ್ ಮಾಡಿದಂಥ ಆಡಿಯನ್ಸ್ ಕೂಡ ಇದ್ದಾರೆ. ಅದಕ್ಕೇನೆ ಸಕ್ಸಸ್ ಆಯಿತು. ಬಾಕ್ಸ್ ಆಫೀಸ್ ಸಕ್ಸಸ್ ಅಂತ ಆ್ಯಕ್ಚುಲಿ ಧನಂಜಯ ಅವರಿಗೆ ಸಿಕ್ಕಿದ್ದು ಅದರಿಂದನೇ ಅಂತ ಹೇಳ್ಬೋದು, ಒಂದು ಲೀಡಿಂಗ್ ರೋಲ್ನಲ್ಲಿ. ಆ್ಯಂಡ್ ಧನಂಜಯ ಅವರಿಗೆ ಈಗ ಡೆಫಿನೆಟ್ಲಿ ಒಂದು ಮಾಸ್ ಎಂಟರ್ಟೈನರ್ನ ಅವಶ್ಯಕತೆ ಇದೆ. ಸೊ ಈ ವರ್ಷನೇ ಅದನ್ನು ಪ್ಲ್ಯಾನ್ ಮಾಡಿದ್ರೆ ಇಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವರ ಕೆರಿಯರ್ಗೆ ಇದು ಒಳ್ಳೆ ಸಿನಿಮಾ ಆಗಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಂಬರ್ 7, ಸುದೀಪ್ಸ್ ರೊಮ್ಯಾಂಟಿಕ್ ಕಾಮಿಡಿ. ಸುದೀಪ್ ಅವರು ಲಾಸ್ಟ್ ಇಯರ್ ಜುಲೈನಲ್ಲಿ ಹೇಳಿದರು, ಮುಂದಿನ 18 ತಿಂಗಳಲ್ಲಿ ನಂದು 2 ಸಿನಿಮಾ ಬಂದೇ ಬರುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಮಾರ್ಕ್ ಡಿಸೆಂಬರ್ನಲ್ಲಿ ರಿಲೀಸ್ ಆಯಿತು. ಅದರ ಪ್ರಮೋಷನ್ಸ್ ನಡುವೆ ಸುದೀಪ್ ಅವರು ತುಂಬ ಸಲ ಕನ್ಫರ್ಮ್ ಮಾಡಿದ್ರು ದಟ್ ಹಿಸ್ ನೆಕ್ಸ್ಟ್ ಈಸ್ ಅ ರೊಮ್ಯಾಂಟಿಕ್ ಕಾಮಿಡಿ ಅಂತ. ಅದರ ಡೈರೆಕ್ಟರ್ ಸುಕುಮಾರ್ ಅವರ ಟೀಮಿಂದ ಅಂತಲೂ ಹೇಳಿದರು. ಇದು ನಿಜವಾಗ್ಲೂ ಒಂದು ವೆಲ್ಕಮ್ ಮೂವ್ ಸುದೀಪ್ ಅವರ ಕಡೆಯಿಂದ ಅಂತ ಹೇಳ್ಬೋದು. ಸ್ಟಾರ್ ಹೀರೋಸ್ ಯಾವತ್ತೂ ಆ್ಯಕ್ಷನ್ ಜಾನರ್ಗೆ ಮಾತ್ರ ಸೀಮಿತ ಆಗಬಾರ್ದು. ಎಸ್ಪೆಷಲಿ ಸುದೀಪ್ ಅಂತ ಪೊಟೆನ್ಷಿಯಲ್ ಇರುವಂಥ ಬೇರೆ ಬೇರೆ ಜಾನರ್ಸ್ನ ಎಕ್ಸ್ಪ್ಲೋರ್ ಮಾಡೋ ಅಂಥ ನಟ. ಸುದೀಪ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಮುಂಚಿಂದ ಇದ್ದರು. ಅವರಿಗೆ ಜಸ್ಟ್ ಲಾಸ್ಟ್ 2-3 ಮೂವಿಗಳಲ್ಲಿ ಅಷ್ಟಾಗಿ ಕಾಂಟೆಂಟ್ ಕೇಟರ್ ಆಗಿರಲಿಲ್ಲ. ಬಟ್ ವಿತ್ ದಿಸ್ ರಾಮ್ ಕಾಮ್ ಖಂಡಿತ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆ ಬರೋ ಥರ ಆಗಲಿ ಅನ್ನೋದೇ ಆಶಯ. ದೊಡ್ಡ ಮೆಗಾ ಬಜೆಟ್ ಸಿನಿಮಾಗಳ ನಡುವೆ ಸಿಂಪಲ್ ನೋ ನಾನ್ಸೆನ್ಸ್ ಫೀಲ್ ಗುಡ್ ಸಿನಿಮಾಗಳು ಬರಬೇಕಾಗಿದೆ. ಅದನ್ನು ಈ ಫಿಲ್ಮ್ ಕ್ಯಾಟರ್ ಮಾಡುತ್ತೆ ಅಂತ ಹೋಪ್ಸ್ ಇದೆ. ಇಲ್ಲಿ ಡೆಫಿನೆಟ್ಲಿ BRB ಬಗ್ಗೆ ಮಾತಾಡಲೇಬೇಕು. ಯಾಕೆ ಮುಂದೆ ಹೋಗ್ತಾ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವಾ ಅಂತ ಅದನ್ನು ಅಪ್ಡೇಟ್ ವೀಡಿಯೋದಲ್ಲಿ ಅಥವಾ ಸಪ್ರೇಟ್ ವೀಡಿಯೋದಲ್ಲಿ ಮಾತಾಡೋಣ. ನಂಬರ್ 8, ಫಾದರ್. ಇದು ರಾಜ್ಮೋಹನ್ ಅವರು ನಿರ್ದೇಶನ ಮಾಡ್ತಾ ಇರುವಂಥ ಚಿತ್ರ. ಆರ್ ಚಂದ್ರು ಅವರು ಅವರ ಪ್ರೊಡಕ್ಷನ್ ಅಡಿಯಲ್ಲಿ 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿದರು, ನೆನಪಿದೆಯಾ? ಅದರಲ್ಲಿ ರಿಲೀಸ್ ಆಗುವಂಥ ಮೊದಲ ಚಿತ್ರ ಫಾದರ್ ಅಂತ ಕಾಣಿಸುತ್ತೆ. ಡಾರ್ಲಿಂಗ್ ಕೃಷ್ಣ ಅವರು, ಪ್ರಕಾಶ್ ರಾಜ್ ಅವರು ಹಾಗೂ ಅಮೃತ ಅಯ್ಯಂಗಾರ್ ಅವರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದು ಅಪ್ಪ ಮಗನ ಸಂಬಂಧದ ಮೇಲೆ ಇರುವಂಥ ಬೇಸ್ ಆಗಿರುವಂಥ ಎಮೋಷನಲ್ ಡ್ರಾಮಾ ಅಂತ ಚಿತ್ರತಂಡ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದೆ ಕೂಡ. ನಂಬರ್ 9, ದ ರೈಸ್ ಆಫ್ ಅಶೋಕ. ಇದು ಒಂದು ಪೊಲಿಟಿಕಲ್ ಡ್ರಾಮಾ ಸೆಟ್ ಇನ್ 1970s ಅಂತೆ. IMDbನಲ್ಲಿ ಇದ್ದ ಸಿನಾಪ್ಸಿಸ್ ಪ್ರಕಾರ ಇದು ಒಂದು ಸ್ಟೂಡೆಂಟ್ ಆಕ್ಟಿವಿಸ್ಟ್, ರೆವಲ್ಯೂಷನರಿ ಲೀಡರ್ ಆಗುವಂಥ ಕಥೆ. ಸತೀಶ್ ನೀನಾಸಂ ಹಾಗೂ ಸಪ್ತಮಿ ಗೌಡ ಅವರು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಸತೀಶ್ ಅವರು ಕನ್ಸಿಸ್ಟೆಂಟಾಗಿ ಯಾಕೋ ಬರ್ತಾ ಇಲ್ಲ. ಸಿನಿಮಾಗಳು ಏನಾಗುತ್ತೆ ಅದು ಸೆಕೆಂಡ್ರಿ, ಬಟ್ ಸಿನಿಮಾಗಳೇ ಬರ್ತಾ ಇಲ್ಲ ಅವರ ಕಡೆಯಿಂದ. ಹೋಪ್ಫುಲಿ ಇದಾದಮೇಲೆ ಅಯೋಗ್ಯ 2 ಇದೆ. ಸೊ ಆ ಕನ್ಸಿಸ್ಟೆನ್ಸಿನ ಡೆಲಿವರ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಅವುಗಳು ಸಕ್ಸಸ್ ಆಗಲಿ ಅಂತಲೂ ನಾನು ಕೇಳ್ಕೊಳ್ತೀನಿ. ನಂಬರ್ 10, ಬೀರ್ಬಲ್ 2. ಈ ಸಿನಿಮಾ ಕೂಡ ತುಂಬ ಹಿಂದೆನೇ ಅನೌನ್ಸ್ ಆಗಿತ್ತು. ಶ್ರೀನಿಯವರ ಬೀರ್ಬಲ್ ಟ್ರಿಲಜಿಯ ಮೊದಲ ಸಿನಿಮಾ 2019ರಲ್ಲಿ ತೆರೆ ಕಂಡಿತ್ತು. ಒಂದು ಅಚ್ಚುಕಟ್ಟಾದ ಕ್ರೈಮ್ ಥ್ರಿಲ್ಲರ್ನಿಂದ ಶ್ರೀನಿ ಅವರು ಗೆದ್ದಿದ್ರು ಅಂತ ಹೇಳ್ಬೋದು. ಅದಾದಮೇಲೆ ಶ್ರೀನಿ ಅವರು ಇದೇ ಯೂನಿವರ್ಸ್ನಲ್ಲಿ ಗೋಸ್ಟ್ ಸಿನಿಮಾನ ಕೂಡ ಸೆಟ್ ಮಾಡಿದರು. ಅದು ಒಂದಷ್ಟು ಅಟೆನ್ಷನ್ನ ಪಡ್ಕೊಳ್ತು. ಗೋಸ್ಟ್ ನಂತರ ಶ್ರೀನಿ ಅವರು ಅನೌನ್ಸ್ ಮಾಡಿದ್ದೇ ಬೀರ್ಬಲ್ 2. ಸಿನಿಮಾದ ಶೂಟಿಂಗ್ ಇನ್ನೇನೋ ಸ್ಟಾರ್ಟ್ ಆಗಬೇಕು ಅನ್ನೋಷ್ಟರಲ್ಲಿ A ಫಾರ್ ಆನಂದ್ ಅನ್ನೋ ಹೊಸ ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಶಿವಣ್ಣ ಅವರ ಜೊತೆ. ಈಗ ಅದು ಕೂಡ ಹಾಲ್ಟ್ಗೆ ಬಂದು ಬೀರ್ಬಲ್ 2ನ ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶೂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹೋಪ್ಫುಲಿ ಬೀರ್ಬಲ್ ಕೇಸ್ 2 ಇದೇ ವರ್ಷ ರಿಲೀಸ್ ಆಗಲಿ ಆ್ಯಂಡ್ ಶ್ರೀನಿ ಅವರಿಗೆ ತಮ್ಮ ಮೊಮೆಂಟಮ್ ವಾಪಸ್ ಸಿಗಲಿ, ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡಲಿ ಅಂತ ಹೇಳ್ತೀನಿ. ವಿಶೇಷ ಏನು ಅಂದರೆ ಈ ಸಿನಿಮಾದಲ್ಲಿ ಗೋಸ್ಟ್ ಪಾತ್ರ ಅಂದರೆ ಶಿವಣ್ಣ ಅವರದ್ದು ಕೂಡ ಕೇಮಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಯೂನಿವರ್ಸ್ ಅಂತೆ, ನೋಡೋಣ. ನಂಬರ್ 11, ಯುವರ್ ಸಿನ್ಸಿಯರ್ಲಿ ರಾಮ್. ಗಣೇಶ್ ಅವರು ಬರ್ತಾ ಇರಬೇಕು. ಈ ಸಿನಿಮಾನ ಕೂಡ ನನ್ನ 2025ರ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿದೆ. ಆದರೆ ಇದು ಕೂಡ ಮೊಮೆಂಟಮ್ನ ಕಳ್ಕೊಂಡು ಡಿಲೇ ಆಗಿದೆ, 2026ಕ್ಕೆ ಬಂದುಬಿಟ್ಟಿದೆ. ಇದು ರೆಟ್ರೋ ಟೈಮ್ನಲ್ಲಿ ಕಜಕಿಸ್ತಾನಲ್ಲಿ ಸೆಟ್ ಆಗಿರುವಂಥ ಸ್ಟೋರಿ ಅಂತ ಹೇಳಲಾಗಿತ್ತು. ಶೂಟಿಂಗ್ ಯಾವ ಹಂತದಲ್ಲಿ ಇದೆ ಅಂತ ಸದ್ಯಕ್ಕೆ ಅಪ್ಡೇಟ್ಸ್ ಇಲ್ಲ. ರಮೇಶ್ ಅವರ ಹಾಗೆ ಗಣೇಶ್ ಅವರ ಒಂದು ಒಳ್ಳೆಯ ಕಾಂಬಿನೇಷನ್ ಈ ಚಿತ್ರದಲ್ಲಿದೆ. ತಂಡ ಬಿಟ್ಟಿರುವಂಥ ಗ್ಲಿಮ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಪ್ರಾಮಿಸಿಂಗ್ ಆಗಿತ್ತು, ಪ್ರಾಮಿಸಿಂಗ್ ವೈಬ್ಸ್ನ ಕೊಡ್ತಾ ಇದೆ ಅಂತ ಹೇಳಿದ್ದೀನಿ. ಬೇಗ ರಿಲೀಸ್ ಆಗಲಿ ಅಷ್ಟೇ. ನಂಬರ್ 12, ಪಬ್ಬಾರ್. ಇದು ಧೀರೇನ್ ರಾಮ್ಕುಮಾರ್ ಅವರು ನಟಿಸ್ತಾ ಇರುವಂಥ ಚಿತ್ರ. ಸಂದೀಪ್ ಸುಂಕದವರ ನಿರ್ದೇಶನ ಇರುವಂಥ ಚಿತ್ರ. ಶಿವ 143 ಆದಮೇಲೆ ಧೀರೇನ್ ಅವರ ಯಾವ ಸಿನಿಮಾ ಕೂಡ ಬಂದಿರಲಿಲ್ಲ. ಎಷ್ಟೊಂದು ಅನೌನ್ಸ್ ಆಗಿದ್ವು, ಬಟ್ ಯಾವುದು ಮುಂದುವರಿರಲಿಲ್ಲ. ಆಗಲೇ ಹೇಳಿರೋ ಹಾಗೆ KFI ಸದ್ಯದ ಮಟ್ಟಿಗೆ ಇರೋ ಸಿಚುವೇಷನಲ್ಲಿ ಆದಷ್ಟು ಹೆಚ್ಚು ಹೀರೋಸ್ ಬೇಕು. ಧೀರೇನ್ ಅವರಿಗೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅವರನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಸಂದೀಪ್ ಸುಂಕದವರ ವಿಷಯಕ್ಕೆ ಬರೋದಾದರೆ ಹಿಂದಿನ ಸಿನಿಮಾ ಶಾಕಾಹಾರಿ ಜನ ಕೂಡ ಮೆಚ್ಕೊಂಡಿದ್ರು, OTTನಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿತ್ತು. ಈಗ ಸಂದೀಪ್ ಅವರಿಗೆ ಗೀತಾ ಪ್ರೊಡಕ್ಷನ್ಸ್ ಅಂತ ಬ್ಯಾನರ್ನಲ್ಲಿ ಒಂದು ಒಳ್ಳೆ ಸ್ಕೇಲ್ನಲ್ಲೇ ಆಪರ್ಚುನಿಟಿ ಸಿಕ್ಕಿದೆ. ಅವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. KFIಗೆ ಹೀಗೆ ಹೆಚ್ಚು ಹೀರೋಸ್ ಬೇಕೋ ಹಾಗೇನೆ ಹೆಚ್ಚು ಡೈರೆಕ್ಟರ್ಸ್, ಮೇನ್ಲಿ ನಿವೇಶ್ ಡೈರೆಕ್ಟರ್ಸ್ ಕೂಡ ಬೇಕು. ಸಿನಿಮಾ ವರ್ಕ್ ಆದರೆ ಸಂದೀಪ್ ಅವರು ಆ ಸ್ಪೇಸಲ್ಲಿ ಒಬ್ಬರಾಗಿ ಗುರುತಿಸ್ಕೊಳ್ಬೋದು ಆ್ಯಂಡ್ ಅವರ ಮುಂದಿನ ಪ್ರಾಜೆಕ್ಟ್ಸ್ಗೆ ಹೆಚ್ಚು ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ನಂಬರ್ 13, ಬಲರಾಮನ ದಿನಗಳು. ಇದು KM ಚೈತನ್ಯ ಅವರು ಡೈರೆಕ್ಟ್ ಮಾಡ್ತಿರುವಂಥ ಚಿತ್ರ. ಈ ಹಿಂದೆ ಅವರು ಗ್ಯಾಂಗ್ಸ್ಟರ್ ಡ್ರಾಮಾ ಆ ದಿನಗಳು ಮಾಡಿದ್ರು. ಅದು ನೈಜ ಘಟನಾಧಾರಿತ ಚಿತ್ರ ಆಗಿತ್ತು. ಈ ಸಿನಿಮಾ ಕೂಡ ಅದೇ ವರ್ಡಲ್ಲಿ ಸೆಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ದಿನಗಳಿಗಿಂತ ಈ ಸಿನಿಮಾ ಇನ್ನೂ ದೊಡ್ಡ ಸ್ಕೇಲ್ನಲ್ಲಿ ತಯಾರಾಗ್ತಿದೆ. ವಿನೋದ್ ಪ್ರಭಾಕರ್ ಅವರಿಗೆ ಮಾದೇವ ಚಿತ್ರದ ನಟನೆಗೆ ಒಳ್ಳೆ ಪ್ರಶಂಸೆ ಬಂದಿತ್ತು, ಅದು ಕೂಡ ಸದ್ದು ಮಾಡಿತ್ತು ಸಿನಿಮಾ. ಸೊ ಈ ಚಿತ್ರ ಕೂಡ ಅದೇ ಅವರಿಗೆ ಮಾರ್ಕೆಟ್ನಲ್ಲಿ ಇನ್ನೂ ಹೆಚ್ಚಿನ ಸ್ಟ್ರೆಂತ್ ಸಿಕ್ಕಂಗೆ ಆಗುತ್ತೆ ಸಕ್ಸಸ್ ಆದರೆ.
ಆ ಕನ್ಸಿಸ್ಟೆನ್ಸಿ ಪ್ರೂವ್ ಮಾಡೋದಕ್ಕೆ ಈ ಸಿನಿಮಾ ವಿನೋದ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ನಂಬರ್ 14 ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಇದು 2021ರಲ್ಲಿ ಬಂದು ಜನರಿಗೆ ಇಂಪ್ರೆಸ್ ಮಾಡಿದಂಥ ಸೀತಾರಾಮ್ ಬಿನೋಯ್ ಚಿತ್ರದ ಸೀಕ್ವೆಲ್. ಮೊದಲ ಭಾಗವನ್ನು ಡೈರೆಕ್ಟ್ ಮಾಡಿದಂಥ ದೇವಿ ಪ್ರಸಾದ್ ಶೆಟ್ಟಿ ಅವರೇ ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಕೇಸ್ ಆಫ್ ಕೊಂಡಣ್ಣ ಕೂಡ ಬಂದಿತ್ತು ಇದೇ ಟೀಮ್ನಿಂದ. ಅಂಡ್ ಆಸ್ ಇಟ್ ಇಸ್ ವಿಜಯ್ ರಾಘವೇಂದ್ರ ಅವರು ಸೀತಾರಾಮ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್. ಅಗೇನ್ ಎಲ್ಲ ಜಾನರ್ ಸಿನಿಮಾಗಳು ಬರಬೇಕು ಆ್ಯಂಡ್ ವರ್ಕ್ ಆಗಬೇಕು. ಆಗ ಮಾತ್ರ ಎಲ್ಲ ಸೆಕ್ಟರ್ ಆ್ಯಂಡ್ ಮೈಂಡ್ಸೆಟ್ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಸಿನಿಮಾ ಇಂಡಸ್ಟ್ರಿ. ವಿಜಯ್ ರಾಘವೇಂದ್ರ ಅವರಿಗೆ ಕೂಡ ಇದೊಂದು ಇಂಪಾರ್ಟೆಂಟ್ ಮೂವಿ. ಅವರು ಒಳ್ಳೆಯ ನಟ ಆ್ಯಂಡ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಬಟ್ ಹಿಂದಿನ ಚಿತ್ರಗಳು ಅಷ್ಟಾಗಿ ಕೈ ಹಿಡಿದಿಲ್ಲ, ಇಂಪ್ರೆಸ್ ಮಾಡಿಲ್ಲ ಆಡಿಯನ್ಸ್ನ ಆ್ಯಂಡ್ ಬಾಕ್ಸ್ ಆಫೀಸ್ನಲ್ಲಿ ಕೂಡ ಸದ್ದು ಮಾಡಿಲ್ಲ. ಸೊ ಇದು ಸಕ್ಸಸ್ ಆಗಬೇಕಾಗತ್ತೆ, ಒಳ್ಳೆಯ ಕಂಬ್ಯಾಕ್ ಚಿತ್ರ ಆಗಲಿ ಅವರಿಗೆ ಅಂತ ನಾನು ಕೇಳ್ಕೊಳ್ತೀನಿ. ನಂಬರ್ 15 KD. ಇದಂತೂ ನಮ್ಮ ಲಿಸ್ಟಲ್ಲಿ ಎಲ್ಲ ಲಿಸ್ಟಲ್ಲೂ ಇದ್ದೇ ಇರುತ್ತೆ. ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಿರೋಂಥ ಸಿನಿಮಾ ಡಿಲೇ ಆಗ್ತಾನೆ ಇದೆ. ಡಿ ಫಾರ್ ಧ್ರುವ ಸರ್ಜಾ, ಡಿ ಫಾರ್ ಡಿಲೇ ಅಂತ ಹೇಳ್ಬೇಕೇನೋ, ಹಾಗೇನೇ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಈ ಸಲ ಮೇನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಕಾದು ನೋಡಬೇಕಿದೆ. ಧ್ರುವ ಅವರಿಗೆ ಮಾರ್ಟಿನ್ ಆದಮೇಲೆ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ಹಿಟ್ ಚಿತ್ರ ಬೇಕಿದೆ. ಆ್ಯಂಡ್ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅವರ ಮುಂದಿನ ಸಿನಿಮಾದ ಒಂದು ಗ್ಲಿಮ್ಸ್ ನೋಡಿದ್ರು ಕೂಡ ಏನೋ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದು, ಅವ್ರ ಕಡೆಯಿಂದ ಏನು ಬೇಕಿದೆ ಅನ್ನೋದು ಐ ಡೋಂಟ್ ನೋ. ಅದು ಹೌ ಇಟ್ ವರ್ಕ್ಸ್, ಹೌ ಇಟ್ಸ್ ವರ್ಕಿಂಗ್ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೊ ತಂಡಕ್ಕೆ ಸುದೀಪ್ ಅವ್ರು ಬೇರೆ ಹೊಸದಾಗಿ ಸೇರ್ಕೊಂಡಿದ್ರು. ಸೊ ಪ್ರೇಮ್ ಅವರಿಗೆ, ಧ್ರುವ ಅವರಿಗೆ ಇಬ್ಬರಿಗೂ ಒಂದು ಇಂಪಾರ್ಟೆಂಟ್ ಸಿನಿಮಾ ಅಂತ ಹೇಳಬೇಕು. ಆ್ಯಂಡ್ ದೊಡ್ಡ ತಾರಾ ಬಳಗ ಇದೆ, ನೋಡಬೇಕು ಹೇಗಿರುತ್ತೆ ಮೂವಿ ಅಂತ. ನಂಬರ್ 16 ಲವ್ ಮಾಕ್ಟೇಲ್ 3. ಲವ್ ಮಾಕ್ಟೇಲ್ಗೆ ಅದರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ಒಂದಷ್ಟು ಜನಕ್ಕೆ ಅದು ತುಂಬಾ ಇಷ್ಟ ಆದಂಥ ಸಿನಿಮಾ. ಲವ್ ಮಾಕ್ಟೇಲ್ 2 ನನಗೆ ಇಷ್ಟ ಆಗಿತ್ತು ಕೂಡ, ಬಟ್ ತುಂಬ ಜನಕ್ಕೆ ಅರ್ಧ ಇಷ್ಟ ಅರ್ಧ ಕಷ್ಟ ಆಗಿತ್ತು. ಆದ್ರಿಂದನೇ ಲವ್ ಮಾಕ್ಟೇಲ್ 3 ಸಿನಿಮಾ ಅನೌನ್ಸ್ ಆಗೋ ಟೈಮಲ್ಲೇ ಕೂಡ ತುಂಬ ನೆಗೆಟಿವಿಟಿ ಬಂದಿತ್ತು. ಮಿಲ್ನಾ ಪ್ರಕಾಶ್ ಅವರು ಅದನ್ನು ಡೀಲ್ ಮಾಡಿದಂಥ ರೀತಿಯೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಓಕೆ, ಇದಕ್ಕೆ ನಾವು ಇನ್ನೂ ಒಂದಷ್ಟು ಕಾನ್ಸಂಟ್ರೇಟ್ ಮಾಡಿ ತುಂಬ ಒಳ್ಳೆಯ ಪ್ರಾಡಕ್ಟ್ನೇ ತರ್ತೀವಿ ಅಂತ ಈಗ ತಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈ ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಯಾವಾಗ ಶೂಟ್ ಸ್ಟಾರ್ಟ್ ಆಯಿತು, ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಥರ ಸಿನಿಮಾನ ತರ್ತಾ ಇದ್ರು. ಈ ಫೆಬ್ರವರಿಗೆ ಬರಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು, ಬಟ್ ಬರಲಿಲ್ಲ ಸಿನಿಮಾ. ಏಪ್ರಿಲ್ಗೆ ಫಿಕ್ಸ್ ಆಗಿದೆ. ಸೊ ನೋಡುವ, ಈ ಸಾರಿ ಸ್ವಲ್ಪ ಚಾಲೆಂಜ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಲ್ರೆಡಿ ಒಂದು ನೆಗೆಟಿವ್ ಮೈಂಡ್ಸೆಟ್ನಲ್ಲಿ ಜನ ಅದನ್ನು ರಿಸೀವ್ ಮಾಡಿದ್ರಿಂದ ಲೆಟ್ಸ್ ಸಿ ಹೇಗೆ ಅದನ್ನು ಡೀಲ್ ಮಾಡ್ತಾರೆ. ಡಾರ್ಲಿಂಗ್ ಕೃಷ್ಣ ಅವರು ಹ್ಯಾಟ್ರಿಕ್ ಸಿನಿಮಾವನ್ನು ಕೊಡ್ತಾರೆ ತಮ್ಮ ಡೈರೆಕ್ಷನಲ್ಲಿ ಅಂತ. ನಂಬರ್ 17 ಯುವ ರಾಜ್ಕುಮಾರ್ಸ್ ನೆಕ್ಸ್ಟ್. ಯುವ ಅವರ ಎಕ್ಕ ಸಿನಿಮಾ ಒಂದು ಡೀಸೆಂಟ್ ಬಾಕ್ಸ್ ಆಫೀಸ್ ನಂಬರ್ಸ್ನ ನೋಡಿತ್ತು, ಅಟೆನ್ಷನ್ನ ಪಡ್ಕೊಂಡಿತ್ತು ಅಂತ ಹೇಳ್ಬೋದು. ರೋಹಿತ್ ಪದಕಿ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ. ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಒಂಚೂರು ಅದಕ್ಕೆ ನೆಗೆಟಿವಿಟಿ ಬಂದಿತ್ತು. ಎಕ್ಕ ಆದಮೇಲೆ ಕೂಡ KRG, ಜಯಣ್ಣ ಕಂಬೈನ್ಸ್ ಆ್ಯಂಡ್ PRK ಅದೇ ಬ್ಯಾನರ್ನ ಅಡಿಯಲ್ಲಿ ಸೂರ್ಯ ಅವರ ಜೊತೆ ನಿರ್ದೇಶನದಲ್ಲಿ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವರು ಅಂತ ಹೇಳಿದ್ರು. ಅನೌನ್ಸ್ ಕೂಡ ಆಗಿತ್ತು. ಆ್ಯಂಡ್ ಯಾಕೆ ಅದು ಬರಲಿಲ್ಲ ಅಂತ ಗೊತ್ತಾಗಲಿಲ್ಲ. ಅದು ನಿಂತು ಹೋಗಿದೆ ಅಂತಲೇ ಹೇಳ್ತಾರೆ, ಈಗ ಹಾಲ್ಟ್ ಆಗಿದೆ ಅಂತ. ಏನೋ ಅಪ್ಡೇಟ್ಸು ಇಲ್ಲ ಅದ್ರ ಬಗ್ಗೆ. ಸೊ ಇವಾಗ ಯುವ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋ ಕ್ಲಾರಿಟಿ ಕೂಡ ಇಲ್ಲ. ಏನು ಮಾಡಬೇಕು, ಮೇ ಬಿ ಎಕ್ಕ ಇನ್ನೂ ಚೂರು ಸಕ್ಸಸ್ ಸಿಗಬೇಕಿತ್ತು ಅಂತ ಅವ್ರು ಅಂದ್ಕೊಂಡಿದ್ರು ಅನಿಸುತ್ತೆ. ಸೊ ಈ ಸಾರಿ ಇನ್ನೊಂಚೂರು ಕಾನ್ಸಂಟ್ರೇಷನ್ ಕೊಟ್ಟು ಬರ್ತಾ ಇದ್ದಾರೆ ಅನಿಸುತ್ತೆ. ಯಾವ ಸಿನಿಮಾ ಅನ್ನೋದು ಗೊತ್ತಿಲ್ಲ. ಯುವ ಅವರಿಗೆ ಆಲ್ರೆಡಿ ಒಂದು ಅಟೆನ್ಷನ್ ಅನ್ನೋದು ಸಿಕ್ಕಿದೆ, ಅಫ್ಕೋರ್ಸ್ ಸಿಗುತ್ತೆ ಅದಕ್ಕೆ. ಸೊ ಆ ಅಟೆನ್ಷನ್ ಸಿಗೋ ಅಂಥವ್ರು, ಬ್ಯಾಕ್ಗ್ರೌಂಡ್ ಇರೋ ಅಂಥವ್ರು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರೆ ಆ ಬಾಕ್ಸ್ ಆಫೀಸ್ ನಂಬರ್ಸ್ ಅಂತ ಏನು ಹೇಳ್ತಾರೆ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಆ ಕನೆಕ್ಷನ್ ಅನ್ನೋದು ಜಾಸ್ತಿ ಬೆಳೆಯೋ ಸಾಧ್ಯತೆ ಇರುತ್ತೆ. ಸೊ ಅವರಿಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಗಲಿ, ಅವರಿಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಇವುಗಳ ಜೊತೆ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಹಾಗೆ ರಕ್ಕಸಪುರದೋಳು ಬಂದು ಹೋಗಿದೆ ಸಿನಿಮಾ. ಅವುಗಳಿಗೂ ಡೀಸೆಂಟ್ ಅಟೆನ್ಷನ್ ಸಿಕ್ತು ಅಂತ ಹೇಳ್ಬೋದು. ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅಂದ್ಕೊಂಡಿಕ್ಕಿಂತ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ನಾನು. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಲಿಸ್ಟ್ ಅಂತ ಹೇಳ್ಬೋದು. ಇನ್ನು ಹಲವಾರು ಯಂಗ್ ಆ್ಯಕ್ಟರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ ಆ್ಯಂಡ್ ರೈಟರ್ಸ್ ಇದ್ದಾರೆ. ಅವ್ರದ್ದು ಮೂವಿ ಅನೌನ್ಸ್ ಆಗಿದ್ದಾವೆ, ಆದರೆ ಅವು ಯಾವಾಗ ಬರ್ತವೆ ಅನ್ನೋ ಕ್ಲಾರಿಟಿ ಇಲ್ಲ. ಸೊ ಆದ್ದರಿಂದ ಇನ್ಕ್ಲೂಡ್ ಮಾಡಿಲ್ಲ. ಯಾವುದನ್ನಾದ್ರು ಬಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಲ್ಸೋ ನೀವು ಯಾವ ಸಿನಿಮಾಗೆ ಎಕ್ಸೈಟ್ ಆಗಿದ್ದೀರಾ, ಅವ್ರು ಯಾವ ಸಿನಿಮಾಗಳು ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಖಂಡಿತ ಹೇಳಿ. ಸೊ ಲೆಟ್ಸ್ ಸಿ, KFIಗೆ ಒಳ್ಳೆ ಕಾಲಗಳು ಬರಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.